ಲೂಕಾ ಸುವಾರ್ತೆ 2ನೇ ಅಧ್ಯಾಯ 52ನೇ ವಚನ. ಯೇಸು ಜ್ಞಾನದಲ್ಲಿಯೂ ದೇಹ ಬಲದಲ್ಲಿಯೂ ವೃದ್ಧಿ ಆಗುತ್ತಾ ಬಂದನು. ಯೇಸು ಸ್ವಾಮಿ ಜ್ಞಾನದಲ್ಲಿಯೂ ಬಲದಲ್ಲಿಯೂ ವೃದ್ಧಿ ಆಗುತ್ತಾ ಬಂದ್ರೆ ಜ್ಞಾನದಲ್ಲಿ ವೃದ್ಧಿ ಆಗುತ್ತಾ ಬಂದನಂತ. ಯಾವ ಜ್ಞಾನ? ಎಲ್ಲರೂ ಹೇಳ್ತಿದ್ದಾರ, ನೀ ಲೆಕ್ಕ ಭಾರಿ ಚೆನ್ನಾಗಿ ಬರುತ್ತೆ, ಲೆಕ್ಕ ಜ್ಞಾನ ನನಗೈತೆ, ಲೋಕ ಜ್ಞಾನ ನನಗೈತೆ. ಇಲ್ಲಿ ಲೋಕ ಜ್ಞಾನವೂ ಅಲ್ಲ, ಲೆಕ್ಕ ಜ್ಞಾನವೂ ಅಲ್ಲ. ನಾವು ಯಾವ ಜ್ಞಾನ ನಾವು ಅಭ್ಯಾಸ ಮಾಡಬೇಕು, ಯಾವ ಜ್ಞಾನ ನಾವು ಪಡ್ಕೋಬೇಕು ಅಂದ್ರೆ ದೈವ ಸಂಬಂಧವಾದ ಜ್ಞಾನ, ದೇವರಿಂದ ಬರುವಂತ ಜ್ಞಾನನ ನಾವು ಅಭ್ಯಾಸ ಮಾಡ್ಕೋಬೇಕು. ದೇವರಿಂದ ಬರುವಂತ ಜ್ಞಾನ ನಮ್ಗೆ ಏನ್ ಕೊಡುತ್ತಪ್ಪ ಅಂದ್ರೆ ನಮಗೆ ರಕ್ಷಣೆ ಕೊಡುತ್ತೆ. ಈ ಜ್ಞಾನ ಇಲ್ಲ ಅಂದ್ರೆ ಮನುಷ್ಯರು ಹಾಳಾಗ್ತಾರಂತ ಕೂಡ ವಾಕ್ಯ ಹೇಳುತ್ತದೆ. ನೋಡ್ರಿ, ಓಶಿಯ ಗ್ರಂಥವು 4ನೇ ಅಧ್ಯಾಯ 6ನೇ ವಚನದಲ್ಲಿ ನಾವು ನೋಡಿದ್ರೆ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರೆ. ದೇವ್ರು ಹೇಳ್ತಾನ, ನನ್ನ ಜನರು ಜ್ಞಾನಹೀನರಾಗಿ ಹಾಳಾಗಿದ್ದಾರಂತ. ದೈವ ಸಂಬಂಧವಾದ ಜ್ಞಾನ ಇಲ್ಲ ಅಂದ್ರೆ ಹಾಳಾಗ್ತಾರಂತ. ಸ್ತ್ರೀ ಜ್ಞಾನವಂತಳಾದ್ರೆ ತನ್ನ ಮನೆಯನ್ನು ತಾನು ಕಟ್ಕೊಂತಳಂತ ಕೂಡ ವಾಕ್ಯ ಹೇಳ್ತದೆ. ಇದು ದೈವ ಸಂಬಂಧವಾದ ಜ್ಞಾನ. ಈ ಜ್ಞಾನ ನಾವು ಪಡ್ಕೋಬೇಕು. ಜ್ಞಾನ ಇಲ್ಲ ಅಂದ್ರೆ ತಮ್ಮ ಜೀವಿತಗಳನ್ನು ಹಾಳು ಮಾಡ್ಕೊಂತಾರಂತ. ಜ್ಞಾನ ಇದ್ರೆ ಜೀವಿತಗಳನ್ನ ಕಾಪಾಡ್ಕೊಂತಾರ, ರಕ್ಷಣೆ ಹೊಂದುತ್ತಾರ, ನಿತ್ಯ ಜೀವನ ಪಡಿತಾರ. ಈ ಲೋಕ ಸಂಬಂಧವಾದ ಈ ದೇವತೆಗಳು ಸ್ವಾರ್ಥನ ಕೇಳಿಲ್ದಂಗೆ, ಸ್ವಾರ್ಥನ ಅರ್ಥ ಮಾಡ್ಕೊಂಡಿಲ್ದಂಗೆ ಜನಗಳ ಮನೋನ್ನತಗಳು ಮುಚ್ಚಿದವಂತ. ಯಾಕೆ ಅವ್ರು ಸ್ವಾರ್ಥನ ಅರ್ಥ ಮಾಡ್ಕೊಳ್ರು, ಯಾಕೆ ರಕ್ಷಕನ ಅವರು ತಿಳ್ಕೊಳ್ರು ಅಂದ್ರೆ ಅವರಿಗೆ ದೈವಿಕ ಸಂಬಂಧವಾದ ಜ್ಞಾನವೂ ಇಲ್ಲ. ಆ ಜ್ಞಾನ ಇಲ್ಲ ಅಂದ್ರೆ ಏನಾಗ್ತಾರಂತ, ಮನುಷ್ಯರು ಹಾಳಾಗ್ತಾರ ಅಂತೇಳಿ ವಾಕ್ಯ ಹೇಳ್ತದೆ. ನಾವು ಯಾವ ಜ್ಞಾನನ ಸಂಪಾದಿಸ್ಕೊಳಕ್ಕೆ ನಾವು ಪ್ರಯಾಸ ಪಡ್ತಿದ್ವಿ, ಯಾವ ಜ್ಞಾನನ ನಾವು ಪಡಿಬೇಕಂತ ಹೇಳಿ ನಾವು ಹೋರಾಡ್ತಿದೀವಿ ಅಂದ್ರೆ ಲೋಕ ಸಂಬಂಧವಾದ ಜ್ಞಾನ ನಾವು ಬದುಕೋಕ, ನಾವು ವ್ಯವಹಾರ ಮಾಡೋಕ, ನಾವು ಜೀವಿಸಕ ಆ ಜ್ಞಾನ ಪಡ್ಕೋಬಾರ್ದು ಅಂತಲ್ಲ. ಆ ಜ್ಞಾನ ಬೇಕು, ಆದ್ರೆ ಆ ಜ್ಞಾನ ನಮಗೆ ಈ ಲೋಕ ಸಂಬಂಧವಾದ ವಿಷಯದಲ್ಲೇ ಎಲ್ಲವೂ ನಮಗೆ ಕೊಡೋದಿಲ್ಲ. ಅದು ಸ್ವಲ್ಪ ಮಟ್ಟಿಗೆ ಅದು ನಮಗೆ ಮೇಲು, ಈ ಲೋಕ ಸಂಬಂಧವಾದ ಜ್ಞಾನ. ಆದರೆ ದೈವಿಕ ಸಂಬಂಧವಾದ ಜ್ಞಾನವು ನಿತ್ಯ ಜೀವವನ್ನು ನಮಗೆ ಕೊಡುತ್ತದೆ. ನಿತ್ಯ ಜೀವನ ನಾವು ಪಡ್ಕೊಂತೀವಿ, ರಕ್ಷಣೆ ನಾವು ಪಡ್ಕೊಂತೀವಿ, ನಮ್ಮ ಜೀವಿತಗಳು ಮೇಲ್ಕರವಾಗಿ ದೇವರು ಮಾಡ್ತಾನ. ಜ್ಞಾನನ ನಾವು ಹೆಂಗ್ ನೋಡ್ಬೇಕು ಅಂದ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ ಆಗಿ ನಾವು ನೋಡ್ಬೇಕು. ನಮ್ಮ ಸಿಸ್ಟರ್ ಆಗು, ನಮ್ಮ ಬ್ರದರ್ ಆಗು, ಈ ರೀತಿಯಾಗಿ ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಹೆಂಗ್ ನಾವು ಪ್ರೀತಿ ಮಾಡ್ತೀವೋ, ಹೆಂಗ್ ನಾವು ಅವ್ರನ್ನ ಇಷ್ಟಪಡ್ತೀವೋ, ಅದೇ ರೀತಿ ಜ್ಞಾನನ ಕೂಡ ನಾವು ಪ್ರೀತಿ ಮಾಡಬೇಕು, ಅದೇ ರೀತಿ ಜ್ಞಾನ ಕೂಡ ನಾವು ಇಷ್ಟಪಡ್ಬೇಕಂತ ಹೇಳಿ ವಾಕ್ಯ ಹೇಳುತ್ತೆ. ಜ್ಞಾನೋಕ್ತಿಗಳು 7ನೇ ಅಧ್ಯಾಯ 4ನೇ ವಚನದಲ್ಲಿ, ಜ್ಞಾನವನ್ನು ಅಕ್ಕ ಎಂದು ಹೇಳು, ವಿವೇಕವನ್ನು ಆಪ್ತ ಮಿತ್ರಳೆ ಎಂದು ಕರೆಯೇ. ಜ್ಞಾನವನ್ನು ಅಕ್ಕ ಅಂತೇಳಿ ಹೇಳ್ಬೇಕಂತ ಅಂದ್ರೆ ಆ ರೀತಿ ಪ್ರೀತಿ ಮಾಡ್ಬೇಕು, ಆ ರೀತಿ ನಾವು ಜ್ಞಾನ ನಾವು ನೋಡ್ಬೇಕಂತ, ಆ ರೀತಿ ನಾವು ನಡಿಬೇಕು. ಜ್ಞಾನ ನಮಗೆ ರಕ್ಷಣೆ ಕೊಡುತ್ತೆ. ಜ್ಞಾನ ಇಲ್ಲಾಂದ್ರೆ ಹಾಳಾಗ್ತೀರಿ. ಯಾವ ಜ್ಞಾನ ಪಡ್ಕೋಬೇಕಯ್ಯ ಅಂದ್ರೆ ದೈವಿಕ ಸಂಬಂಧವಾದ ಜ್ಞಾನ ನಾವು ಪಡ್ಕೋಬೇಕು, ಆತ್ಮ ಸಂಬಂಧವಾದ ಜ್ಞಾನ ನಾವು ಪಡ್ಕೋಬೇಕು. ಈ ಜ್ಞಾನ, ಈ ವಾಕ್ಯ ಸಂಬಂಧವಾದ ಜ್ಞಾನವು ನಮಗೆ ಎಲ್ಲಿ ಸಿಗುತ್ತೆ, ಹೆಂಗ್ ನಾವು ಈ ಪಡ್ಕೋಬೇಕು, ಹೆಂಗ್ ನಾವು ಈ ಜ್ಞಾನ ನಾವು ಸಂಪಾದಿಸ್ಕೋಬೇಕು, ಹೆಂಗ್ ನಾವು ಈ ಜ್ಞಾನನ ಅರ್ಥ ಮಾಡ್ಕೋಬೇಕಂದ್ರೆ ಈ ಜ್ಞಾನನ ಅರ್ಥ ಮಾಡ್ಕೊಳಕ, ಈ ಜ್ಞಾನ ನಮಗೆ ಕಲಿಸಕ ದೇವರು ತನ್ನ ಆತ್ಮನನ್ನು, ಪರಿಶುದ್ಧಾತ್ಮನನ್ನು ನಮ್ಮ ಒಳಗೆ ಕಲಿಸಿದಾನೆ. ಆತನು ಬಂದು ಈ ಜ್ಞಾನವನ್ನು ನಮಗೆ ಕಲಿಸ್ತಾನೆ ಅಂತೇಳಿ ವಾಕ್ಯ ಹೇಳುತ್ತದೆ. ಯೋಹಾನ ಸುವಾರ್ತೆ 14ನೇ ಅಧ್ಯಾಯ 26ನೇ ವಚನದಲ್ಲಿ, ಆದರೆ ಆ ಸಹಾಯಕನು ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳಿಸಿಕೊಡುವ ಪವಿತ್ರ ಆತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮಗೆ ನೆನಪಿಗೆ ತರುವನು. ಯಾರು? ಪವಿತ್ರ ಆತ್ಮನು. ಪವಿತ್ರ ಆತ್ಮ ದೇವರು ನಮಗೆ
ಎಲ್ಲ ಜ್ಞಾನವು ನಮಗೆ ತಿಳಿಯಪಡಿಸ್ತಾನ, ಎಲ್ಲವೂ ನಮಗೆ ಜ್ಞಾನವನ್ನು ಬೋಧಿಸ್ತಾನಂತೇಳಿ ವಾಕ್ಯ ಹೇಳುತ್ತದೆ. ಪರಿಶುದ್ಧಾತ್ಮನಿಂದ ನಾವು ಪಡ್ಕೋಬೇಕು ಆ ಜ್ಞಾನನ. ದೇವಾ, ಆತ್ಮ ಸಂಬಂಧವಾದ ಜ್ಞಾನ ನಾನು ಪಡ್ಕೋಬೇಕು, ದೈವ ಸಂಬಂಧವಾದ ಜ್ಞಾನ ನಾನು ಪಡ್ಕೋಬೇಕು, ವಾಕ್ಯ ಸಂಬಂಧವಾದ ಜ್ಞಾನ ನಾನು ಪಡ್ಕೋಬೇಕು, ನನ್ನ ಜೀವಿತ ನನ್ನ ಆತ್ಮ ಸಂಬಂಧವಾಗಿ ಕಟ್ಕೋಬೇಕು, ನನ್ನ ಕುಟುಂಬ ನನ್ನ ಆತ್ಮ ಸಂಬಂಧವಾಗಿ ಕಟ್ಕೋಬೇಕು. ಎಲ್ಲರೂ ಲೋಕ ಸಂಬಂಧವಾಗಿ ಕಟ್ಟಕ್ಕೆ ಇಷ್ಟಪಡ್ತಾರೆ, ಅದು ತಾತ್ಕಾಲಿಕವಾದದ್ದು, ಅದು ಸ್ವಲ್ಪ ಮಟ್ಟಿಗೆ ಮೇಲಿರುತ್ತೆ. ಆದರೆ ನಾವು ಕಟ್ಟೋ ಆತ್ಮ ಸಂಬಂಧವಾದ ಆ ಒಂದು ಕುಟುಂಬ, ನಾವು ಕಟ್ಟೋ ಆತ್ಮ ಸಂಬಂಧವಾದ ಜೀವಿತಗಳು ಶಾಶ್ವತವಾಗಿ ನಿತ್ಯ ರಾಜ್ಯದಲ್ಲಿ ಕೂಡ ಶಾಶ್ವತವಾಗಿ ಅವು ನಿಂದಿರ್ತವೆ. ಯಾವುದು ಪ್ರಾಮುಖ್ಯವಾದದ್ದು? ನಮ್ಮ ಮಕ್ಕಳಿಗೆ ಏನ್ ಕಲಿಸ್ತಾ ಇದೀವಿ ನಾವು? ಏನ್ ಕಲಿಸ್ತಾ ಇದೀವಿ? ಲೋಕ ಸಂಬಂಧವಾದ ಜ್ಞಾನ ಕಲಿಸಕ್ಕೆ ಎಷ್ಟು ಪ್ರಯಾಸ ಪಡ್ತೀವಿ. ದೈವಿಕ ಸಂಬಂಧವಾದ ಜ್ಞಾನ ಅವ್ರಿಗೆ ಹೇಳ್ಕೊಡಕ ನಾವೆಷ್ಟು ಪ್ರಯಾಸ ಪಡ್ತಿದೀವಿ. ನಮ್ಮ ಮಕ್ಕಳಿಗೆ ನಾವು ಬೈಬಲ್ ಓದಿಸ್ತಿದೀವ, ಪ್ರಾರ್ಥನೆಗಳಿಗೆ ಕರ್ಕೊಂಡ್ ಬರ್ತಿದೀವ, ದೇವರ ಸನ್ನಿಧಿ ಕರ್ಕೊಂಡ್ ಬರ್ತಿದೀವ, ಅಲ್ಲಿ ಆತ್ಮ ಸಂಬಂಧವಾದ ಜ್ಞಾನ ಬೋಧಿಸಲ್ಪಡ್ತದಲ್ಲ, ಆ ಜ್ಞಾನ ನನ್ನ ಮಕ್ಕಳು ಪಡ್ಕೋಬೇಕು, ಆ ಜ್ಞಾನ ಅಭ್ಯಾಸ ಮಾಡಬೇಕು. ಯೇಸು ಸ್ವಾಮಿ 12ನೇ ವಯಸ್ಸಿನಾಗ ಇದ್ದಾಗ ಶಾಸ್ತ್ರಿಗಳವ್ರ ಹತ್ರ ಕುತ್ಕೊಂಡು ಆ ಜ್ಞಾನ ಅಭ್ಯಾಸ ಮಾಡಿ ಆ ಜ್ಞಾನಲಿದ್ದ ಅವನು ಪ್ರಶ್ನೆ ಮಾಡ್ತಾನ. ದೈವಿಕ ಸಂಬಂಧವಾದ ಜ್ಞಾನಲಿದ್ದ 12ನೇ ವಯಸ್ಸಿನಿದ್ದ. ಮತ್ತೆ ನಮ್ಮ ಮಕ್ಕಳು ನಾವು ಹೆಂಗ್ ಬೆಳೆಸ್ಬೇಕು, ನಾವು ಜ್ಞಾನ ಸಂಪಾದಿಸ್ಕೋಬೇಕು. ಆತ್ಮ ಸಂಬಂಧವಾದ ಜ್ಞಾನ ಇಲ್ಲ ಅಂದ್ರೆ, ಅದಕ್ಕೆ ವಾಕ್ಯ ಹೇಳ್ತಾರೆ, ನನ್ನ ಮಕ್ಕಳು ಜ್ಞಾನ ಇಲ್ಲದೆ ಹಾಳಾಗ್ತಿದಾರ ಅಂತೇಳಿ ವಾಕ್ಯ ಹೇಳುತ್ತೆ. ದೈವಿಕ ಸಂಬಂಧವಾದ ಜ್ಞಾನ ಇಲ್ಲ ಅಂತ ಹೇಳಿದ್ರೆ ಯಾವ್ದು ಸತ್ಯವೋ ಯಾವ್ದು ಅಸತ್ಯವೋ ನಮಗೆ ಗೊತ್ತಾಗೋದಿಲ್ಲ, ಎಲ್ಲವೂ ಕರೆಕ್ಟ್ ಅನ್ಕೊಂತೀವಿ. ಆತ್ಮ ಸಂಬಂಧವಾದ ಜ್ಞಾನ ಇದ್ದಾಗೆ ಯಾವುದು ಕರೆಕ್ಟು, ಯಾವ್ದು ದೇವ್ರ ಚಿತ್ತಾನುಸಾರದು, ಯಾವ್ದು ದೇವರಿಗೆ ವಿರುದ್ಧವಾದದ್ದು ಅದು ನಾವು ಗ್ರಹಿಸ್ತೀವಿ. ಆ ಜ್ಞಾನ ದೇವ್ರು ನಮ್ಗೆ ಕೊಡ್ತಾನ. ಆತ್ಮ ಸಂಬಂಧವಾದ ಜ್ಞಾನಲಿದ್ದನೇ ನಾವು ನಮ್ಮ ಜೀವಿತಗಳು ಕಟ್ಕೋಬೇಕು, ನಮ್ಮ ಕುಟುಂಬಗಳು ಕಟ್ಕೋಬೇಕು, ನಾವು ಅದೇ ರೀತಿ ನಡಿಬೇಕು. ಅದು ನಿತ್ಯ ಜೀವನ ನಮಗೆ ಕೊಡುತ್ತದೆ, ಶಾಶ್ವತವಾದ ಸ್ಥಾನ ನಮಗೆ ಅದು ಸಿದ್ಧಪಡಿಸ್ತದೆ. ಅಲ್ಲಿ ನಾವು ನಿವಾಸಿಸ್ತೀವಿ. ಜ್ಞಾನವಂತರಾಗಿರೋದೇ ದೇವರಿಗೆ ಇಷ್ಟ. ಅದು ಯಾವ ಜ್ಞಾನ? ಆತ್ಮ ಸಂಬಂಧವಾದ ಜ್ಞಾನ, ದೈವಿಕ ಸಂಬಂಧವಾದ ಜ್ಞಾನ. ಆಮೇಲೆ